ಸಲೂನ್ಗೆ ಹೋಗದೇನೆ ಮನೇಲೇ ನಾವು ಸಿಂಪಲ್ ಸ್ಟೆಪ್ಸ್ನ ಬಳಸಿ ಹೇಗೆ ಗ್ಲೋಯಿಂಗ್ ಆ್ಯಂಡ್ ವೈಟ್ನಿಂಗ್ ಸ್ಕಿನ್ನ ಪಡಿಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಇದನ್ನು ಹೇಗೆ ಮಾಡೋದು ಅಂತಲೂ ಕೂಡ ಹೇಳ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ತೇಜು ಕಿಚನ್ ಆ್ಯಂಡ್ ವ್ಲಾಗ್ಸ್. ಕೇವಲ 4 ಸ್ಟೆಪ್ಸಲ್ಲಿ ಒಂದು ಪಾರ್ಲರಲ್ಲಿ ಸಿಗುವಂಥ ವೈಟ್ನಿಂಗ್ ಸ್ಕಿನ್ನ ನಾನು ಈ ವಿಡಿಯೋದಲ್ಲಿ ಹೇಗೆ ಪಡಿಬೋದು ಅಂತ ತೋರಿಸ್ತೀನಿ. ಮತ್ತು ಇದಕ್ಕೆ ಏನಪ್ಪ ಬೇಕು ಅಂತ ಅಂದರೆ ನಮ್ಮ ಕಿಚನಲ್ಲಿ ಸಿಗುವಂಥ ವಸ್ತುಗಳು, ಅಂದರೆ ಜಸ್ಟ್ ಒಂದೇ ಒಂದು ಟೊಮೆಟೊ ಸಾಕು. ಅದು ಹಣ್ಣಾಗಿರುವಂಥ ಟೊಮೆಟೊನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಒಂದು ಮಿಕ್ಸರ್ ಬೌಲ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು, ಅಂದರೆ ಪ್ಯೂರಿ ಥರ. ಇದಕ್ಕೆ ಯಾವುದೇ ರೀತಿಯ ನೀರನ್ನು ಬಳಸ್ಕೊಳ್ಳೋ ಹಾಗಿಲ್ಲ. ಫಸ್ಟು ಈ ಥರ ಟೊಮೆಟೊನ ರುಬ್ಕೊಂಡು ಒಂದು ಪ್ಯೂರಿನ ರೆಡಿ ಮಾಡ್ಕೋಬೇಕು. ಈ ರೀತಿ ನುಣ್ಣಗಿರಬೇಕು. ಇದನ್ನು ಕೂಡ ನಾನಿಲ್ಲಿ ಫಸ್ಟ್ ಸ್ಟೆಪ್ಸು ಕ್ಲೆನ್ಸಿಂಗೋಸ್ಕರ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಮತ್ತು 2 ಟೇಬಲ್ ಸ್ಪೂನ್ ಆಗೋಷ್ಟು ಟೊಮೆಟೊ ಪ್ಯೂರಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಎರಡನ್ನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಫೇಶಿಯಲ್ನ ಶುರು ಮಾಡೋದಕ್ಕೆ ಮುಂಚೆ ಚೆನ್ನಾಗಿ ಮುಖನ ನೀರಲ್ಲಿ ತೊಳ್ಕೊಬೇಕು. ನಾನಿಲ್ಲಿ ರೆಗ್ಯುಲರಾಗಿ ಯಾವುದು ಫೇಸ್ ವಾಶ್ನ ಯೂಸ್ ಮಾಡ್ತೀನಿ ಅದೇ ಫೇಸ್ ವಾಶ್ನ ಬಳಸ್ಕೊಂಡು ಮುಖನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಯಾಕಂದರೆ ಹೊರಗಡೆ ಎಲ್ಲ ಓಡಾಡಿರ್ತೀವಿ, ನಮ್ಮ ಫೇಸಲ್ಲಿ ಡಸ್ಟು ಮತ್ತು ಆಯಿಲ್ನೆಸ್ ಎಲ್ಲ ಇರುತ್ತೆ. ಅದೆಲ್ಲನೂ ಕೂಡ ನಾವು ನೀಟಾಗಿ ವಾಶ್ ಮಾಡ್ಕೊಬೇಕು. ವಾಶ್ ಮಾಡಿದ ನಂತರ ಆಗಲೇ ಏನು ರೆಡಿ ಮಾಡಿಟ್ಕೊಂಡಿದ್ವಿ ಪ್ಯೂರಿ, ಅದನ್ನು ನೀಟಾಗಿ ಫೇಸಿಗೆಲ್ಲ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ನಿಧಾನವಾಗಿ ಮಸಾಜ್ ಮಾಡಬೇಕು. ನಾವು ಮಸಾಜ್ ಮಾಡ್ತೀವಿ, ತುಂಬಾ ಫೇರ್ ಆಗಿಬಿಡ್ತೀವಿ, ವೈಟ್ ಆಗ್ತೀವಿ ಅಂತ ಚೆನ್ನಾಗಿ ಉಜ್ಜೋದಲ್ಲ. ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಕಣ್ಸುತ್ತಾ ಎಲ್ಲ ಮಸಾಜ್ ಮಾಡಬೇಕು. ಇದು ಯಾವುದೇ ರೀತಿ ಕೆಮಿಕಲ್ಸ್ ಆಗದೆ ಇರೋದ್ರಿಂದ ನಾನು ಕಣ್ಸುತ್ತಾ ಎಲ್ಲ ಹಚ್ಚಿದ್ದೀನಿ. ಮಸಾಜ್ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಅದು ಒಣಗಿದ ನಂತರ ಚೆನ್ನಾಗಿ ನಾವು ಮತ್ತೆ ಮುಖನ ತೊಳ್ಕೊಬೇಕು. ಇದು ನಿಮಗೆ ಇಷ್ಟೊತ್ತು 5 ನಿಮಿಷ 10 ನಿಮಿಷ ಅಂತ ಅಲ್ಲ, ಅದು ಒಣಗಿದ ನಂತರ ನೀವು ತೊಳ್ಕೊಂಡ್ರೆ ಸಾಕು. ಈಗ ನೀವು ನೋಡ್ತಾ ಇರ್ಬೋದು, ಫಸ್ಟ್ ಸ್ಟೆಪ್ಪಲ್ಲೇ ನನಗೆ ಗ್ಲೋಯಿಂಗ್ ಕಾಣಿಸ್ತಾ ಇದೆ. ಸೆಕೆಂಡ್ ಸ್ಟೆಪ್ ಬಂದು ನೆಕ್ಸ್ಟ್ ಸ್ಕ್ರಬ್ಬಿಂಗ್. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಫಿ ಪೌಡರ್ನ ತೊಗೊಂಡಿದ್ದೀನಿ. ಇಲ್ಲಿ ಯಾವುದೇ ಕಾಫಿ ಪೌಡರ್ನ ನೀವು ಬಳಸ್ಕೋಬೋದು. ಮತ್ತು ಇದ್ರ ಜೊತೆಗೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಲಿವ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಮ ಮನೇಲಿ ಆಲಿವ್ ಆಯಿಲ್ ಇಲ್ಲ ಅಂದರೆ ಕೊಕೊನಟ್ ಆಯಿಲ್ ಕೂಡ ಬಳಸ್ಕೋಬೋದು. ನಾನಿಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಟೊಮೆಟೊ ಸ್ಲೈಸಾಗಿ ಇದೇ ರೀತಿ ಕಟ್ ಮಾಡಿ ಇಟ್ಕೊಬೇಕು. ಯಾಕಂದರೆ ಮಸಾಜ್ ಮಾಡೋದಕ್ಕೆ ನಮಗೆ ನೀಟಾಗಿ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಸೊ ಇವಾಗ ಸ್ಕ್ರಬ್ಬಿಂಗ್ ಶುರು ಮಾಡೋಣ. ಈಗ ಸ್ಕ್ರಬ್ಬಿಂಗ್ ಏನಪ್ಪ ಅಂತ ಅಂದರೆ ನಮ್ಮ ಫೇಸಲ್ಲಿರುವಂಥ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್, ಈ ಆಯಿಲಿ ಸ್ಕಿನ್ ಅವರಿಗಂತೂ ಮುಖದ ಮೇಲೆ ತುಂಬಾ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ಸ್ಕ್ರಬ್ಬಿಂಗ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಇದರಲ್ಲಿ. ನನಗಂತೂ ಮೋಸ್ಟ್ ಫೇವ್ರೆಟ್ ಸ್ಟೆಪ್ ಅಂತಲೇ ಹೇಳ್ಬೋದು. ನಾನೀಗ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ನಿಧಾನವಾಗಿ ಮಸಾಜ್ ಮಾಡಬೇಕು. ಸ್ಕ್ರಬ್ ಮಾಡೋವಾಗ ನಿಧಾನವಾಗಿ ಮಾಡಬೇಕು. ಯಾಕಂದರೆ ಚೆನ್ನಾಗಿ ಸ್ಕ್ರಬ್ ಮಾಡಿಬಿಟ್ರೆ ಉಜ್ಜಿಬಿಟ್ರೆ ಒಂದು ಲೇಯರ್ ಸ್ಕಿನ್ ಕಿತ್ಕೊಂಡು ಬಂದುಬಿಡುತ್ತೆ. ಯಾಕಂದರೆ ಶುಗರ್ ಹಾಕಿರೋದ್ರಿಂದ ನಿಧಾನವಾಗಿ ಮಸಾಜ್ ಮಾಡಬೇಕು. ನಮ್ಮ ನೋಸ್ ಏರಿಯಾ ಮತ್ತು ಚಿನ್ ಮೇಲೆ ಮತ್ತು ಫೋರ್ಹೆಡ್ ಮೇಲೆ ಎಲ್ಲ ಕಡೆಯೂ ಕೂಡ ವೈಟ್ ಹೆಡ್ಸು ಮತ್ತು ಬ್ಲ್ಯಾಕ್ ಹೆಡ್ಸು ಜಾಸ್ತಿನೇ ಇರುತ್ತೆ. ಸೊ ಅದಕ್ಕೆ ಅಲ್ಲಿ ನೀಟಾಗಿ ಮಸಾಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಿಟ್ಟರೆ ಸಾಕು. ಮುಖ ನೀಟಾಗಿ ಒಣಗಿದ ನಂತರ ಮತ್ತೆ ಫೇಸ್ ವಾಶ್ನ ನಾವು ಮಾಡ್ಕೋಬೇಕು. ತಣ್ಣೀರಲ್ಲೇ ಮುಖನ ತೊಳ್ಕೊಳ್ಳಿ, ಬಿಸಿನೀರನ್ನೆಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಫ್ರೆಶ್ ವಾಟರಲ್ಲಿ ನೀಟಾಗಿ ಮುಖ ತೊಳ್ಕೊಂಡ್ರೆ ಸಾಕು. ಸ್ಕ್ರಬ್ಬಿಂಗ್ ಎಲ್ಲ ಆಗಿದ ನಂತರ ನಮ್ಮ ಫೇಸ್ ಅಂತೂ ತುಂಬಾ ಸಾಫ್ಟ್ ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈ ಒಂದು ಸ್ಟೆಪ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೆಕ್ಸ್ಟ್ ಸ್ಟೆಪ್ ಬಂದು ಫೇಸ್ ಪ್ಯಾಕ್. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋವಷ್ಟು ಟೊಮೆಟೊ ಪ್ಯೂರಿ, 1 ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟು ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು. ಇನ್ ಕೇಸ್ ನಿಮ್ಮ ಮನೇಲಿ ಮೊಸರಿಲ್ಲ ಅಂತ ಅಂದರೆ ಹಾಲನ್ನು ಕೂಡ ಬಳಸ್ಕೋಬೋದು. ಹಾಲಿಲ್ಲ ಅಂದರೆ ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ತುಂಬಾ ತೆಳುವಾಗೂ ಕಲಿಸ್ಬೇಡಿ, ತುಂಬಾ ಗಟ್ಟಿಯಾಗೂ ಕೂಡ ಇರಬಾರ್ದು, ಮೀಡಿಯಮಾಗಿ ಇರಬೇಕು. ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿ ಫೇಸ್ ಪ್ಯಾಕ್ನ ಹಾಕಬೇಕು ಅಂದರೆ ಅಪ್ವರ್ಡಲ್ಲಿ ಹಾಕಬೇಕು. ನಮ್ಮ ಫೇಸಿಗೆ ಆಪೋಸಿಟ್ ಅಪ್ವರ್ಡಲ್ಲಿ ನಾವು ಹಾಕೋಬೇಕು. ಯಾಕಂತ ಅಂದರೆ ಈ ಏಜ್ ಆಯ್ತಾ ಏನಾಗುತ್ತೆ ಅಂದರೆ ಸ್ಕಿನ್ ಡೌನಿಗೆ ಬರ್ತಾ ಇರುತ್ತೆ. ಸೊ ನಾವು ಅದಕ್ಕೋಸ್ಕರ ಅದನ್ನು ಅಪ್ವರ್ಡಲ್ಲಿ ನಾವು ಫೇಸ್ ಪ್ಯಾಕ್ನ ಹಾಕೋಬೇಕು. ನಾನು ಇದನ್ನು ಕಣ್ಸುತ್ತನೂ ಕೂಡ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಕಣ್ಸುತ್ತ ಡಾರ್ಕ್ ಸರ್ಕಲ್ ಇರೋದ್ರಿಂದ ಕಣ್ಮೇಲೂ ಹಚ್ತಾ ಇದ್ದೀನಿ. ಕೆಮಿಕಲ್ಸ್ ಎಲ್ಲ ಏನೂ ಇಲ್ಲ ಅಲ್ವಾ, ಸೊ ಅದಕ್ಕೆ ಕಣ್ಮೇಲೂ ಹಚ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನೀವು ನೆಕ್ಕಿಗೂ ಕೂಡ ಕವರ್ ಮಾಡ್ತೀನಿ ಅಂತ ಅಂದರೆ ನೆಕ್ಕಿಗೂ ಕೂಡ ಕವರ್ ಮಾಡ್ಕೋಬೋದು. ಸೊ ಇವಾಗ ಇದು ನೀಟಾಗಿ ಡ್ರೈ ಆಗಿದೆ. ಸ್ವಲ್ಪ
ಫೇಸ್ಗೆಲ್ಲ ಅಪ್ಲೈ ಮಾಡಿ ನೀಟಾಗಿ ಡ್ರೈ ಆಗೋದಕ್ಕೆ ಬಿಟ್ಟರೆ ಸಾಕು. ಅದೆಲ್ಲ ಚೆನ್ನಾಗಿ ಡ್ರೈ ಆಗಿದ ನಂತರ ನಿಧಾನವಾಗಿ ಮಸಾಜ್ ಮಾಡಿ ನಾವು ಫೇಸ್ ವಾಶ್ನ ಮಾಡಬೇಕು. ನಮ್ಮ ಫೇಸ್ ಸ್ಕಿನ್ ಅಂತೂ ತುಂಬಾ ಸೆನ್ಸಿಟಿವ್ ಇರುತ್ತೆ, ಅದಕ್ಕೆ ಚೆನ್ನಾಗಿ ಉಜ್ಜೋದಕ್ಕೆ ಹೋಗಬೇಡಿ. ಫೇಸ್ ವಾಶ್ ಮಾಡಿ ಜಸ್ಟು ಟ್ಯಾಪ್ ಮಾಡಿ ಒರೆಸಿದ್ರೆ ಸಾಕು. ನೋಡ್ತಾ ಇರ್ಬೋದು ಇಲ್ಲಿ ನೀವು ಎಷ್ಟು ಗ್ಲೋಯಿಂಗ್ ಬಂದಿದೆ ಅಂತ ಈ ಸ್ಟೆಪ್ಪಲ್ಲೇ. ಲಾಸ್ಟ್ ಸ್ಟೆಪ್ ಈಸ್ ಮಸಾಜ್. ಇದು ಫೈನಲ್ ಸ್ಟೆಪ್ ಅಂತಲೇ ಹೇಳ್ಬೋದು. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಟೊಮೆಟೊ ಪ್ಯೂರಿ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಹನಿನ ತೊಗೊಂಡಿದ್ದೀನಿ. ಇನ್ ಕೇಸ್ ಹನಿ ಇಲ್ಲ ಅಂತ ಅಂದರೆ ನೀವು ಅಲೋವೆರಾ ಜೆಲ್ನು ಕೂಡ ಯೂಸ್ ಮಾಡ್ಕೋಬೋದು. ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರ್ಸೋಕ್ಕಾಗ್ತಾಯಿಲ್ಲ, ವಿಡಿಯೋದಲ್ಲಿ ತೋರ್ಸೋಕೆ ಹೋಗ್ತಿರೋ ಚೆಲ್ಲೋಗ್ತಾ ಇದೆ. ನಾವು ಲಾಸ್ಟ್ ಸ್ಟೆಪ್ಪಲ್ಲಿ ಮಸಾಜ್ ಯಾಕೆ ಮಾಡ್ತೀವಿ ಅಂತ ಅಂದರೆ ಫೇಸ್ ಪ್ಯಾಕ್ ಎಲ್ಲ ಹಾಕಿರ್ತೀವಲ್ವ, ಕಡಲೆ ಹಿಟ್ಟು ಎಲ್ಲ ಈ ನೋಸ್ ಏರಿಯಾದಲ್ಲೆಲ್ಲ ಸೇರ್ಕೊಂಡಿರುತ್ತೆ. ಸೊ ಅದಕ್ಕೆ ಅದನ್ನು ನೀಟಾಗಿ ಮಸಾಜ್ ಮಾಡಿ ಒಂದು ಸ್ಟೆಪ್ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡ್ರೆ ಸಾಕು ಅಂತ ಲಾಸ್ಟ್ ಸ್ಟೆಪ್ ಮಸಾಜ್ ಮಾಡ್ತೀವಿ. ಹನಿ ಅಂತೂ ನಮ್ಮ ಫೇಸಿಗೆ ಒಂದು ರೀತಿ ಗೋಲ್ಡನ್ ಗ್ಲೋ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿದೆ ಹನಿನ ಯೂಸ್ ಮಾಡೋದ್ರಿಂದ ಫೇಸಿಗೆ. ಇದಂತೂ ಪರ್ಟಿಕ್ಯುಲರಾಗಿ ಆಯಿಲಿ ಸ್ಕಿನ್ ಅವರಿಗಂತೂ ಬೆಸ್ಟ್ ಫೇಶಿಯಲ್ ಅಂತಲೇ ಹೇಳ್ಬೋದು. ಒಂದು 2 ಮಿನಿಟ್ಸ್ ಮಸಾಜ್ ಮಾಡಿದ್ರೆ ಸಾಕು. ನೀಟಾಗಿ ಚೆನ್ನಾಗಿ ಮಸಾಜ್ ಮಾಡಿ ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಟ್ಟು ಮುಖನ ನಾವು ತೊಳ್ಕೊಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಫೇಸ್ ತುಂಬಾ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಬರುತ್ತೆ. ಫಂಕ್ಷನ್ ಇದೆ, ಅದಕ್ಕೋಸ್ಕರ ನಾವು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೋಬೇಕು ಅನ್ನೋ ಚಿಂತೆನೇ ಬೇಡ. ನಾವು ಮನೇಲೇ ಇಷ್ಟು ಈಸಿ ಸ್ಟೆಪ್ನ ಬಳಸ್ಕೊಂಡು ನಾವು ಫೇಶಿಯಲ್ ಮಾಡಿಕೊಂಡ್ರೆ ಸಾಕು. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ ಫೇಶಿಯಲ್ ಎಲ್ಲ ಆದಮೇಲೆ ಹಾಟ್ ವಾಟರಲ್ಲಿ ನಾವು ಫೇಸ್ ವಾಶ್ನ ಮಾಡಬಾರ್ದು ಮತ್ತು ಯಾವುದೇ ರೀತಿ ಸೋಪ್ನ ಬಳಸಬಾರ್ದು. ಜಸ್ಟ್ ತಣ್ಣೀರಲ್ಲಿ ನೀಟಾಗಿ ಮುಖನ ತೊಳ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಜಸ್ಟ್ 4 ಸ್ಟೆಪ್ನ ಬಳಸಿ ಯಾವ ರೀತಿ ನನ್ನ ಫೇಸು ಗ್ಲೋ ಬಂದಿದೆ ಅಂತ ನೀವೇ ನೋಡ್ಬೋದು ಇಲ್ಲಿ. ಈ ಒಂದು ಫೇಶಿಯಲ್ನ ನೀವು ವಾರದಲ್ಲಿ 2 ಸಾರಿ ಮಾಡಿಕೊಂಡ್ರೆ ಸಾಕು. ಫೇಶಿಯಲ್ ಜೊತೆಗೆ ನೀವು ಕೂಡ ಚೆನ್ನಾಗಿ ನೀರನ್ನ ಕೂಡ ಕುಡಿಬೇಕು ಮತ್ತು ಒಂದೊಳ್ಳೆ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಯಾಕಂದರೆ ಈಗ ತುಂಬಾ ಬಿಸಿಲಿರೋದ್ರಿಂದ ಔಟ್ಸೈಡ್ ಹೋಗೋದಕ್ಕೆ ಮುಂಚೆ ಒಂದೊಳ್ಳೆ ಬೆಸ್ಟ್ ಸನ್ಸ್ಕ್ರೀನ್ನ ಹಾಕ್ಕೊಂಡು ಹೊರಗಡೆ ಹೋಗಿ ಇನ್ನು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೋಡಿದ್ರಲ್ವಾ ಹೇಗೆ ಇಷ್ಟು ಈಸಿಯಾಗಿ ನಾವು ಮನೇಲೇ ಫೇಶಿಯಲ್ ಮಾಡ್ಕೋಬೋದು ಅಂತ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.